ಮದುವೆ ಆಗಲ್ಲ. ಇದು ಯಾರು ಬರೆದ ಕಥೆಯು. ಇನ್ಮೇಲೆ ನಾನು ಬೆಳ್ಳಗಾಗ್ಬೇಕು. ಕಪ್ಪಗಿರೋರ್ನೆಲ್ಲ ಕಳ್ಳರು ಅನ್ಕೊಂಡ್ಬಿಟ್ಟವ್ರೆ ಪ್ರಪಂಚದಲ್ಲಿ. ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ನಾನು ನಿಂತ್ಕೊಂಡು ಅವ್ರ ಹತ್ರ ಬನ್ನಿ ನಾನು ಸಾಂಗ್ ಆಡ್ತೀನಿ ಅಂತ ಅವ್ರೇನ್ ಅನ್ಕೊಳ್ಳಲ್ಲ ಹೇಳು. ಮದುವೆಗಿಂತ ಮುಂಚೆ ಇದು ಯಾಕೋ ಜಾಸ್ತಿ ಆಯ್ತು. ಕನ್ನಡದವ್ರಿಗೆ ಯಾರು ಮಾಡಲ್ಲ ಅನ್ಸುತ್ತೆ. ಹುಡುಗಿರ ಕಂಡ್ರೆ ನಂಗೆ ಆಗಲ್ವೇ. ಕಂಗ್ರಾಚುಲೇಷನ್ ಎಲ್ರು. ಇದನ್ನ ತಗೊಂಡು ಇವನ್ ಐಡಿನ ಟ್ಯಾಗ್ ಮಾಡಿ ಕಮೆಂಟ್ ಮಾಡಿ. ಸೊ ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವು ಫಸ್ಟ್ ಟೈಮ್ ಒಂದು ಕೊಲಾಬ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನಾನು ನನ್ನ ಫ್ರೆಂಡ್ ಜೊತೆನೇ ಮಾಡ್ತಾಯಿದ್ದೀನಿ. ಯಾಕೆ ನನ್ನ ಫ್ರೆಂಡ್ ಜೊತೆನೇ ಮಾಡ್ತಾಯಿದ್ದೀನಿ ಅಂದರೆ ಅವನಲ್ಲಿ ಒಂಥರ ಸ್ವಲ್ಪ ಹಿಡ್ಡನ್ ಟ್ಯಾಲೆಂಟ್ಸ್ ತುಂಬ ಇದೆ. ಅಂದರೆ ನೀವು ಎಂಜಾಯ್ ಮಾಡ್ತೀರಾ ವಿಡಿಯೋ ನೋಡ್ಬಿಟ್ಟು. ಸೊ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ಮಿಸ್ಟರ್ ಪೊಲಾಡ್. ಇವ್ ನನ್ನ ಫ್ರೆಂಡ್ ಪೊಲಾಡ್ ಅಂತ, ಅಂದರೆ ಸಾರಿ ಭರತ್ ಅಂತ. ನಾವು ಪ್ರೀತಿಯಿಂದ ಪೊಲಾಡ್ ಅಂತ ಕರಿತೀವಿ. ಸ್ಪೆಷಲಿ ನಾನು ಇವನ್ನೇ ಯಾಕೆ ಕರ್ಸಿದ್ದೀನಿ ಅಂದರೆ ಇವನೊಂಥರ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂಥರ ಆ್ಯಕ್ಟಿವ್ ಪರ್ಸನು, ಮತ್ತು ಕಾಮಿಡಿ ಮಾಡೋದಾಗಲಿ, ತಮಾಷೆ ಮಾಡೋದಾಗಲಿ, ಮತ್ತು ನಾವು ಎಷ್ಟೇ ರೇಗಿಸಿದ್ರು ಒಂಥರ ಎಲ್ಲ ಸ್ಪೋರ್ಟಿವ್ ಆಗಿ ತೊಗೊತಾನೆ. ಆ ಒಂದು ಕಾರಣದಿಂದ ಇವನ್ನ ಕರ್ಸಿದ್ದೀನಿ. ಇವತ್ತು ಇವನ ಜೊತೆ ಕೊಲಾಬ್ ಮಾಡ್ತಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ಸೊ ಮಚ್ಚ, ನಾನು ನಿಂಗೆ ಫಸ್ಟ್ ಕೊಡ್ತಿರೋ ಚಾಲೆಂಜ್ ಏನಂದರೆ, ನಿನಗೆ 3 ಸಾಂಗ್ ಹೇಳ್ತೀನಿ ನಾನು. ಆ 3 ಸಾಂಗ್ನ ನೀನು ರ್ಯಾಂಡಮ್, ಅಂದರೆ ಯಾರ ಹತ್ರ ಹೋಗ್ಬಿಟ್ಟು ಅದನ್ನ ಮಿಮಿಕ್ ಮಾಡಿ ಹೇಳ್ಬೇಕು. ಅಂದರೆ ಆ್ಯಕ್ಷನ್ ಮಾಡಿ, ಬಾಯಲ್ಲಿ ಹೇಳಂಗಿಲ್ಲ, ಆ್ಯಕ್ಷನ್ ಮಾಡಿ ಆ ಸಾಂಗ್ನ ಅವ್ರ ಬಾಯಿಂದ ಹೇಳಿಸ್ಬೇಕು ನೀನು. ಸರಿ ಆಯ್ತು, ಆಯಿತಾ? ಸಾಂಗ್ಗಳು ಹೇಳ್ಕೊಂಡ್ಬಿಡ್ತೀನಿ, ಕೇಳಿಸ್ಕೊ ಈಗಲೇ. ಫಸ್ಟು ಒಂದು ಹೂವಿನ ಬಾಣದಂತೆ, ಅದು ಆಯಿತಾ. 2ನೇದು ಮಾಯಾವಿ, 3ನೇದು ಕರಿಮಣಿ ಮಾಲೀಕ. ಆಯಿತಾ? ಸರಿ. ಈ 3 ಸಾಂಗ್ನ ನೀನು ಒಬ್ರ ಹತ್ರ ಒಂದೇ ಸಾಂಗ್ ಆಡಿಸ್ಬೇಕು. ಸರಿ ಆಯಿತಾ? ಈ 3 ಸಾಂಗ್ನ ಕಂಪ್ಲೀಟ್ ಮಾಡು. ನೆಕ್ಸ್ಟ್ ಚಾಲೆಂಜ್ ನಿಂಗೆ ಕೊಡ್ತೀನಿ. ಅಲ್ಲಿ 3 ಜನ ಬರ್ತವ್ರೆ. ಅವ್ರು 3 ಜನ ಟ್ರೈ ಮಾಡಿಸು. ಅವ್ರು 3 ಜನ ನಿಂಗೆ ಹೆಲ್ಪ್ ಮಾಡ್ಬೋದು. ಸರಿ. ಅವ್ರು 3 ಜನ ಆಡ್ಬೋದು ಅನ್ಸುತ್ತೆ. ಟ್ರೈ ಮಾಡು, ಹೋಗಿ ನಿನ್ನ ಟ್ಯಾಲೆಂಟ್ ತೋರಿಸೋಗು. ತೋರಿಸ್ತೀನಿ. ಸರ್ ಎಕ್ಸ್ಕ್ಯೂಸ್ ಸರ್, ನಮಸ್ತೆ. ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್. ನಾವೊಂದು ಅಂದರೆ ನಮಗೆ ಚಾಲೆಂಜ್ ಕೊಟ್ಟಿದ್ದಾನೆ ನಮ್ಮ ಹುಡುಗ. ನಾನೊಂದು ಆ ಸಾಂಗ್ನ ಮಿಮಿಕ್ ಮಾಡ್ತೀನಿ. ಅದು ಯಾವುದಂತ ನೀವು ಗೆಸ್ ಮಾಡ್ತೀರಾ? ಇನ್ ಕೇಸ್ ಮಾಡ್ಬೋದಾ? ಅಯ್ಯೋ, ಡಬಲ್ ಮೀನಿಂಗು ಸಾ. ಬ್ರೋ, ಏನಂದರೆ ನಾನು ಇವನಿಗೊಂದು ಚಾಲೆಂಜ್ ಕೊಟ್ಟಿದ್ದೀನಿ. ಅವನೊಂದು ಸಾಂಗ್ನ ನಿಮಗೆ ಆ್ಯಕ್ಷನ್ ಮೂಲಕ ತೋರಿಸ್ತಾನೆ. ಆ ಸಾಂಗ್ನ ನೀವು ಕಂಡುಹಿಡಬೇಕು. ಅಂದರೆ ಎಲ್ಲ ಕನ್ನಡ ಸಾಂಗೆ. ಎಲ್ಲ ಆಯ್ತಾ? ಟ್ರೈ ಮಾಡಿ ಆಯ್ತಾ? ಟ್ರೆಂಡಿಂಗ್ ಸಾಂಗ್ ಇವಾಗ ನೀವು ಕೇಳಿರ್ತೀರಾ, ಅದೆಲ್ಲ ಹೇಳಂಗಿಲ್ಲ. ವೆರಿ ಸ್ಮಾರ್ಟ್. ಬಾಯಿ ಬಿಟ್ಟು ಹೆಂಗೆ ಹೇಳಂಗಿಲ್ಲ. ಸರಿ. ನನಗೂ ಹೊಸದು ಇದು. ಅಯ್ಯೋ, ಡಬಲ್ ಮೀನಿಂಗು ಸಾ. ಸರ್ ಎಕ್ಸ್ಕ್ಯೂಸ್, ಏಯ್, ಲಿಪ್ ಸಿಂಕ್ ಮಾಡಬೇಡ. ಹೇಳಿದ್ರು. ಕರೆಕ್ಟ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಅವ್ನು ಲಿಪ್ ಸಿಂಕ್ ಮಾಡಿದ್ಕೆ ತಾನೇ ಗೊತ್ತಾಗಿದ್ದು ನಿಮಗೆ. ಅದರಿಂದ ಇದು ನಿನಗೆ ಕನ್ಸಿಡರ್ ಮಾಡಲ್ಲ ನಾನು, ಯಾಕಂದರೆ ನೀನು ಲಿಪ್ ಸಿಂಕ್ ಮಾಡಿದ್ಯಾ. ಸೊ ಇದು ಡಿಸ್ಕ್ವಾಲಿಫೈ. ಸೇಮ್ ಅದೇ ಸಾಂಗ್ನೇ ಬೇರೆಯವ್ರ ಹತ್ರ ಅಪ್ರೋಚ್ ಮಾಡು. ನೀನು ಲಿಪ್ ಸಿಂಕ್ ಏನು ಮಾಡೋಂಗಿಲ್ಲ, ಜಸ್ಟ್ ಹಂಗೆ ಹೇಳಬೇಕು. ಆಯಿತಾ? ಎಕ್ಸ್ಕ್ಯೂಸ್ ಮೀ ಸರ್. ನಮಸ್ತೆ. ನನ್ನ ಹೆಸರು ಭರತ್ ಅಂತ. ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮದು. ಅದಕ್ಕೋಸ್ಕರ ನನಗೆ ಚಾಲೆಂಜ್ ಕೊಟ್ಟಿದ್ದಾನೆ. ನಾನೊಂದು ಸಾಂಗ್ ನಿಮ್ಗೆ ಮಾಡ್ತೀನಿ, ಅದನ್ನ ನೀವು ಗೆಸ್ ಮಾಡ್ತೀರಾ? ಸರಿ ಸರ್, ಓಕೆ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಿನಗೆ ಅಪ್ರೋಚ್ ಮಾಡೋದು ಹೇಳ್ಕೊಡ್ತೀನಿ ನೋಡು. ನೀನು ಹೋಗ್ಬಿಟ್ಟು, ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ, ಈ ಥರ ಹೇಳಕ್ಕೆ ಹೋಗ್ಬೇಡ. ಸರ್ 1-2 ನಿಮಿಷ ಮಾತಾಡ್ಬೋದಾ ಅಂತ ಹೇಳು. ಅವರು ಹ್ಞೂ ಅಂತಾರೆ. ಸರ್ ನನಗೊಂದು ಡೇರ್ ಚಾಲೆಂಜ್ ಕೊಟ್ಟಿದ್ದಾರೆ, ನಾನೊಂದು ಸಾಂಗ್ ನಿಮಗೆ ಮಿಮಿಕ್ ಮಾಡಿ ಹೇಳ್ತೀನಿ, ಅದನ್ನ ನೀವು ಯಾವ ಸಾಂಗ್ ಅಂತ ಗೆಸ್ ಮಾಡಿ ಅಂತ ಹೇಳು. ಇಷ್ಟೇ ಸಾಕು. ಅದು ಬಿಟ್ಟು ನೀನು ಎಕ್ಸ್ಟ್ರಾ ಹೇಳಿದ್ರೆ ಅವ್ರು ಟೆನ್ಷನ್ ಆಗ್ಬಿಡ್ತಾರೆ. ಸರಿ ಆಯ್ತು. ಸಡನ್ ಆಗಿ ಬರಲೇಬಾರ್ದು. ಬೈಕ್ ಸ್ಲಿಪ್ ಇದಾಕೊಂಬಿಟ್ಟು ಟೇಪ್ ಹಾಕೊಂಡ್ಬಿಟ್ಟು ಟೇಪ್ ತರಬೇಕಿತ್ತು ನಾವು. ಹಂಗೆ ಆ್ಯಕ್ಷನ್ ಮಾಡಿ ನಿನ್ಗೆ ಗೆಸ್ ಮಾಡಿಸ್ಬೇಕು ಸಾಂಗ್ನ ಅವ್ರ ಕೈಲಿ.
ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ನಾನು ನಿಂತ್ಕೊಂಡು ಅವ್ರ ಹತ್ರ ಬನ್ನಿ ನಾನು ಸಾಂಗ್ ಆಡ್ತೀನಿ ಅಂದ್ರೆ ಅವ್ರೇನ್ ಅನ್ಕೊಳ್ಳಲ್ಲ ಹೇಳು. ಅವರೆಲ್ಲ ಬ್ಲೂಟೂತ್ ಕಲರ್ಸ್ ಅವ್ರನ್ನ ಕೇಳಬಾರು, ಪಕ್ಕ ಹೆಲ್ಪ್ ಮಾಡ್ತಾರೆ. ಹಾ ಕೇಳ್ತೀನಿ ಹಾ ಕೇಳ್ತೀನಿ. ಹಾಯ್ ಮ್ಯಾಮ್ ನಮಸ್ತೆ. ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ಚಾಲೆಂಜ್ ಕೊಟ್ಟಿದ್ದಾರೆ ಮೇಡಮ್. ನಾನೊಂದು ಸಾಂಗ್ನ ನಿಮಗೆ ಮಿಮಿಕ್ ಮಾಡಿ ತೋರಿಸ್ತೀನಿ. ಅದು ಯಾವ ಸಾಂಗ್ ಅಂತ ನೀವು ಗೆಸ್ ಮಾಡ್ತೀರಾ? ಅಲ್ಲ, ಒಂದೆರಡು ನಿಮಿಷ ಅಷ್ಟೇನೆ. ಯಾರು ಇವರೆಲ್ಲ? ಟ್ರೈ ಮಾಡಿ, ಲಿಪ್ಸಿಂಕ್ ಮಾಡ್ಬಿಡು. ಆದ್ರೆ ನಾನು ಮರ್ತೋಗಿದ್ದೀನಿ. ಲಗೋರಿ ಸಾಂಗ್ ಎದ್ ಬಂದಿರೋ ಟೈಮ್ ಸರಿ ಇಲ್ಲ ನಂದು. ಎಲ್ಲ ಸರಿ, ಯಾವ ಡೈರೆಕ್ಷನ್ ಅಲ್ಲಿ ಮಲಗಿದೆ ಅಂತಾನೆ ಗೊತ್ತಿಲ್ಲ ನಾನು. ನೀನ್ ಮಾಡೋದ್ರ ಮೇಲೆ ಡಿಪೆಂಡ್ ಅದು. ಭಯ ಪಡಬೇಡ, ನಾನು ಇದೀನಿ, ಧೈರ್ಯವಾಗಿ ಮಾಡು. ಭಯ ಅಲ್ಲ ಕಣೋ, ಕಣ್ ಮುಚ್ಚಿ ಎದ್ದಿರೋ ಹುಡುಗನ್ ಕರ್ಕೊಂಬಂದ್ ಮಿಮಿಕ್ ಮಾಡು ಅಂದ್ರೆ ಕಣ್ ಬಿಡ್ಲಿ ಅಂತ ಮಾಡಿಸ್ತಾ ಇರೋದು. ಮಾಡ ಆರಾಮಾಗಿ. ಏನ್ ನಾನು ನೋಡಿದ್ರೆ ಯಾರಿಗೂ ಇದೆ ಇಲ್ವಾ? ಎಲ್ಲ ಎದ್ರುಕೊಂಡು ಹೋಗ್ತಾರಲ್ಲ. ಇವ್ರನ್ನ ಕೇಳ. ಕೇಳು ಪಕ್ಕ. ಎಕ್ಸ್ಕ್ಯೂಸ್ ಮಿ ಬ್ರೋ, ನಮಸ್ತೆ. ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ನನಗೆ ಒಂದು ಡೇರ್ ಚಾಲೆಂಜ್ ಇದೆ. ನಾನು ನಿಮಗೆ ಒಂದು ಸಾಂಗ್ನ ಮಿಮಿಕ್ ಮಾಡಿ ತೋರಿಸ್ತೀನಿ. ನೀವು ಯಾವ ಸಾಂಗ್ ಅಂತ ನೀವು ನಂಗೆ ಹೇಳ್ತೀರಾ? ಓಕೆ, ಬಟ್ ನಾನು ಕನ್ನಡ ಸಾಂಗ್ಸು ಮೂವೀಸ್ ಅಷ್ಟೇನು ನೋಡ್ತಾ ಇಲ್ಲ. ಅಲ್ಲ, ಟ್ರೆಂಡಿಂಗ್ ಸಾಂಗ್, ಇವಾಗ ಬಂದಿರೋ ಟ್ರೆಂಡಿಂಗ್ ಸಾಂಗ್ಗಳೇ ಇರುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತೀರಲ್ಲ, ಅವಾಗ ಬಂದಿರೋ ಸಾಂಗ್ಗಳೇ ಇರುತ್ತೆ. ಓಕೆ, ಟ್ರೈ ಮಾಡೋಣ. ಹಾಂ, ಟ್ರೈ ಮಾಡ್ತೀನಿ ಅಂತ ಹೇಳೋರೆ. ಲಿಪ್ಸಿಂಕ್ ಮಾಡಬೇಡ, ಮಾಡಕ್ ಹೋಗಲ್ಲ. ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಕರೆಕ್ಟಾಗಿ ಕ್ಯಾಪ್ಚರ್ ಮಾಡು. ಸ್ಟಾರ್ಟ್ ಮಾಡು. ಫಸ್ಟ್ ಸಾಂಗ್ ಬ್ರೋ. ಒಂದೇ ಸಾಂಗ್ ಆದ್ರೂ ನೀವು ಮಾಡ್ಲೇಬೇಕು, ಇಲ್ಲಾಂದ್ರೆ ನನ್ನ ಮನೆ ಟ್ರೈ ಮಾಡ್ತೀನಿ, ಹೇಳಿ. ಲಿಪ್ಸಿಂಕ್ ಮಾಡಬೇಡ. ಏನದು? ಹೂ, ಫ್ಲವರು ಅದೊಂದು. ಇಲ್ಲ, ಆರ್ಚರಿ ಬೇರೆ. ಫ್ಲವರು, ಆರ್ಚರಿ ಇಲ್ಲ, ನೋ ಐಡಿಯಾ. ಹಂಗೆ ಟ್ರೈ ಮಾಡು. ನಾಟ್ ಮಾಡ್ತಾರೆ. ಓಕೆ, ಮದುವೆ ಮಾಡೋದು. ಓಕೆ, ಕನ್ನಡ ಸಾಂಗ ಇದು ಕನ್ನಡ ಸಾಂಗ್ ಏನಂತ ಗೊತ್ತಾಗ್ತಾ ಇಲ್ಲ. ನಾಟ್ ಮಾಡೋದು, ನೋ ಐಡಿಯಾ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿ. ಹೇಳಿ, ಆ ಸಾಂಗ್ ಹೇಳ್ಬಿಡು ಹೋಗ್ಲಿ ಈಗಲಾದ್ರು. ಕರಿಮಣಿ ಮಾಲೀಕ ನೀನಲ್ಲ, ಫಸ್ಟ್ ಒನ್. ಓಕೆ, ಥ್ಯಾಂಕ್ ಯು ಬ್ರೋ. ಇವಾಗ ಟ್ರ್ಯಾಕಿಗೆ ಬರ್ತೇವೆ ನೋಡು. ಇಷ್ಟೇ ಸಿಂಪಲ್ಲು, ಆಯ್ತಾ? ಅವ್ರಿಗೆ ಕನ್ನಡ ಬರಲ್ಲ ಅಂತ ಇದ್ರು. ಕೇಳಿಸ್ಕೊಳ್ಳಿ, ಅವ್ರಿಗೆ ಕನ್ನಡ ಬರಲ್ಲ ಅಂತ ಇದ್ರು, ಅದಕ್ಕೆ ಅವ್ರು ಗೆಸ್ ಮಾಡೋಕ್ಕಾಗಿಲ್ಲ. ಆಯ್ತಾ? ಕನ್ನಡ ಬರೋರ ಹತ್ರ ಟ್ರೈ ಮಾಡಿ, ಪಕ್ಕ ಗೆಸ್ ಮಾಡ್ತಾರೆ. ಕೇಳಿ ಇವ್ರನ್ನ ಕೇಳಿ, ಅಪ್ರೋಚ್ ಮಾಡಿ ಮಾತಾಡ್ತಾರೆ. ಬಾಬಾ, ಇವ್ರನ್ನ ಕೇಳಿ, ಪಕ್ಕ ಮಾತಾಡ್ತಾರೆ. ಎಕ್ಸ್ಕ್ಯೂಸ್ ಮೀ ಬ್ರೋ, ಒಂದು 2 ನಿಮಿಷ ಮಾತಾಡ್ಬೋದಾ? ಅವ್ರು ಅಲ್ಲೇ ನೋಡ್ಬಿಟ್ಟೆ ಪಾಸ್ ಆಗ್ತಿದಾರೋ ಯಾಕೋ. ಮತ್ತೆ ಫಾರ್ಮಿಗೆ ಬಂದಿದ್ಯಾ? ಟ್ರೈ ಮಾಡು, ಆಗುತ್ತೆ. ಫಾರ್ಮಿಗೆ ಬಂದಿರೋದೆಲ್ಲ ಸಾಂಗ್ ಆಯ್ತಿಲ್ಲ ಇಲ್ಲಿ. ಮಾಯಾವಿ ನಿಂಗೆ ಚೇಂಜ್ ಮಾಡಿಸ್ತೀನಿ ಇದು, ಲಾಸ್ಟಲ್ಲಿ ಅಲ್ಲಿ ಹೇಳ್ತೀನಿ. ಮಾಯಾವಿ ಬದಲು ನಿನ್ನ ಪ್ಲಸ್ ಇರೋದು ಯಾವುದು? ನಿಂಗೆ ಯಾವ್ದು ಮಿಮಿಕ್ ಮಾಡೋಕ್ಕೆ ಈಸಿ ಇದೆ? ಹಾಂ, ಹಿಂಗಂತೆ. ಅದು ಬೇಡ, ಅದು ಬಿಟ್ಟು ಬೇರೆ ಹೇಳು. ಹೂಕಣ್ಣ ಬಾಸ್ ಸಾಂಗ್ ಉಪೇಂದ್ರ. ಓಕೆ, ಸೂಪರ್ ರಂಗ ಸಾಂಗು. ನಾನು ಸೂಪರ್ ರಂಗ. ಹಾಂ, ಅದು ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ಹೇಳೋಣ. ನಂಗೊಂದು ಡೇರ್ ಚಾಲೆಂಜ್ ಕೊಟ್ಟಿದ್ದಾರೆ. ನಾನೊಂದು ಸಾಂಗ್ನ ಮಿಮಿಕ್ ಮಾಡ್ತೀನಿ. ತಲೆ ಕೆಡಿಸ್ಕೊಂಬೇಡಿ. ಇವನೇ ಚೆನ್ನಾಗಿ ಆನ್ಸರ್ ಮಾಡ್ತಾನೆ. ಅಲ್ಲ, ಒಂದು ನಿಮಿಷ ಏನು ಹೇಳೋದು ಕೇಳಿಸ್ಕೊಳ್ಳಿ ಪೂರ್ತಿ. ಹೇಳಿ ಬ್ರೋ. ಒಂದು ಸಾಂಗ್ನ ನಾನು ಮಿಮಿಕ್ ಮಾಡಿ ತೋರಿಸ್ತೀನಿ. ಅದು ಯಾವ ಸಾಂಗ್ ಅಂತ ನೀವು ಗೆಸ್ ಮಾಡಬೇಕು. ಕನ್ನಡ ತಾನೆ? ಕನ್ನಡ ಸಾಂಗ್. ಲೇಟೆಸ್ಟಾ? ಎಲ್ಲ ಟ್ರೆಂಡಿಂಗ್ ಸಾಂಗ್ ಇವಾಗ ಹೇಳ್ಬಾರ್ದು. ಇರು. ಓಕೆ, ಮಾಡಿ ಬ್ರೋ. ಅಯ್ಯೋ, ಡಬಲ್ ಮೀನಿಂಗು ಸರ್. ಬ್ರೋ ಗೆಸ್ ಮಾಡಿ, ಮಾನ ಮರ್ಯಾದೆ ಪ್ರಶ್ನೆ ಬೇಡ. ಟ್ರೈ ಮಾಡ್ತೀನಿ ಬ್ರೋ, ಟ್ರೈ ಮಾಡ್ತೀನಿ. ಫಸ್ಟ್ ಸಾಂಗ್ ಬ್ರೋ.
ಕಣ್ಣು ಮಾಡು 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 ಗೆಸ್ ಮಾಡ್ತಾರೆ. ಹೇಳಿ ಹೇಳಿ. ಬಾನ, ಬಾನದಾರಿ, ಹಳೇದದು. ಹೂವ ಅರಳತ್ತೆ, ಹೂವ ಕರೆಕ್ಟು. ಬಾನ. ಡೈರೆಕ್ಟರ್ ಬಾ 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 ಬಾ, ಅವ್ನಿಗೆಲ್ಲ ಬರುತ್ತೆ ಬ್ರೋ. ಬನ್ನಿ ಬ್ರೋ, ನೀವು ಬನ್ನಿ, ಪರವಾಗಿಲ್ಲ. ಬಾಣದಂತೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ನಾನು ಹೇಳ್ತಿದ್ದೇನೆ, ಹೂವಿನ ಬಾಣದಂತೆ. ಒಬ್ಬರ ಹತ್ರ ಒಂದ್ ಸಾಂಗ್ ಮುಗೀತು. ಸೆಕೆಂಡ್ ಈಗ ಇಲ್ಲ, ಇವನೇ ಮಾಡ್ತಾರೆ. ಅವರೇ ಗೆಸ್ ಮಾಡಿದಲ್ಲ. ತಾಳಿ, ಮದುವೆಗಿಂತ ಮುಂಚೆ ತಾಳಿ 3 ಗಂಟು, ಮದುವೆ ಆಗಿಲ್ಲ. ತಾಳಿ ಕಟ್ಟಿಲ್ಲ. ಮದುವೆ ತಾನೆ ಅದು? ಇಲ್ವಾ? ತಾಳಿ ತಾನೆ ಅದು? 3 ಗಂಟು, 3 ಗಂಟು ಕಟ್ಟಿಲ್ಲ. ಉಪೇಂದ್ರ ಅವ್ರದಾ? ನೆನ್ಪಾಯ್ತಲ್ಲ ಅವ್ರ. ಇನ್ನು ನೆಕ್ಸ್ಟ್ ಬೇರೆದಿಲ್ಲ ಅದ್ರಲ್ಲ. ನೆಕ್ಸ್ಟ್ ಸಾಂಗ್ ಹೇಳು ಹೋಗ್ಲಿ. ಉಪೇಂದ್ರ ಅವ್ರದ್ದು ಸೂಪರ್ ರಂಗ. ನಾನು ಸೂಪರ್ ರಂಗ. ಓಕೆ ಅಷ್ಟೇ. ಎಷ್ಟು ಒಂದ್ ಸಾಂಗ್ ಒಬ್ರ ಬ್ರೋ, ಒಂದ್ ಸಾಂಗ್ ಒಬ್ರ ಹತ್ರ ಅಷ್ಟೇ. ಟೀಮ್ ಬರ್ಬೇಕು ಕಣ. ಈ ತರದವ್ರು ಒಂದು ಮಾನ ಮರ್ಯಾದೆ ಉಳಿಸ್ಬೇಕು ಕಣ. ಬಂದು ಇನ್ನೊಂದ್ ಸಾಂಗ್ ಬ್ಯಾಲೆನ್ಸ್ ಇದೆ, ಕರಿಮಣಿ ಮಾಲೀಕ. ಅದನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಎಲ್ಲರೂ ಹಿಂಗಂದ್ರೆ ಕಟ್ತೀಯಾ ಅಂತ ಕೇಳ್ತವ್ರೆ ಕಣೋ. ಹೆಂಗೋ ಹೇಳಿ ಅದನ್ನ ಟ್ರೈ ಮಾಡಿ ಡಿಫ್ರೆಂಟ್ ಆಗಿ. ನಾನೇ ನೋಡು ಒಂದು ಒಳ್ಳೆ ಕರಿಮಣಿ ಮಾಲೀಕ ಯಾರ್ದು? ಉಪೇಂದ್ರ ಅವ್ರದ್ದು. ಅದು ಕರೆಕ್ಟ್ ಇಟ್ಕೊಂಡೆ ನೀನು. ಅದ್ರ ಥ್ರೂ ನೀನು ಕನ್ವೆ ಮಾಡಿ ಜನರ ಹತ್ರ, ಆಯ್ತಾ? ಇವ್ರು ಹೋಗ್ಬಿಟ್ಟು ಅದನ್ನ ಹೇಳ್ಬಿಟ್ಟು ತೋರಿಸಿದ್ರೆ ಅಷ್ಟೇ. ಅವ್ರು ಅಲ್ಲಿಂದ ಇಬ್ರು ಹುಡುಗಿರು ಬರ್ತಾವ್ರು ನೋಡು, ಅವ್ರ ಹತ್ರ ಟ್ರೈ ಮಾಡೋರು, ಮಾತಾಡ್ತಾರೆ ಪಕ್ಕ, ಆಯ್ತಾ? ಹೇಳ ಮಾಡು ನನ್ನ ಆಶೀರ್ವಾದ ಇರುತ್ತೆ, ಮಾಡ. ಆಶೀರ್ವಾದ ಯಾರಿಗೆ ಕೇಳು. ಅವರು ಯೂಟ್ಯೂಬ್ ಚಾನಲ್ ಅದು ನೋಡ್ಬಿಟ್ಟೆ ಭಯ ಪಟ್ಕೊಂಡು ಆ ಕಡೆ ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಒಂದು 2 ನಿಮಿಷ ಮಾತಾಡ್ಬೋದಾ? ಬನ್ನಿ ಮ್ಯಾಮ್. ಕನ್ನಡದವ್ರೆ ಅಲ್ಲ? ಹಾಂ ಮ್ಯಾಮ್, ಇವಾಗ ಇವನೊಂದು ಸಾಂಗ್ ಮಿಮಿಕ್ ಮಾಡ್ತಾನೆ, ಅಂದರೆ ಅವ್ನು ಬಾಯಲ್ಲಿ ಹೇಳಲ್ಲ, ಜಸ್ಟ್ ಆ್ಯಕ್ಷನಲ್ಲಿ ತೋರಿಸ್ತಾನೆ. ಆ ಸಾಂಗ್ ಯಾವ್ದಂತ ನೀವು ಗೆಸ್ ಮಾಡ್ತೀರಾ? ಟ್ರೈ ಮಾಡ್ತೀರಾ? ಅಪ್ರೋಚ್ ಮಾಡಬೇಕು, ಅವ್ರು ಮಾಡ್ತಾರೆ. ಬೆಳಗ್ಗೆಯಿಂದ ಮಾಡಿಲ್ಲ. ಓಕೆ, ಸಾಂಗ್ ಆ್ಯಕ್ಷನ್ ಮಾಡಿ ತೋರಿಸು ಮ್ಯಾಮ್. ಫಸ್ಟ್ ಸಾಂಗು ಇವಾಗ ಅದೇ ಒಂದೇ ಸಾಂಗು. ಅದು ಮಾತ್ರ ಲಾಸ್ಟ್ ಒಂದು ಸಾಂಗ್ ಇದೆ ಮ್ಯಾಮ್. ಓಕೆ, ಬಾಯಲ್ಲಿ ಹೇಳ್ಬೇಡ, ಹೊಡೆದಾಕ್ಬಿಡ್ತೀನಿ. ಮದುವೆ. ಮದುವೆ ಆಗಲ್ಲ. ಮದುವೆ ಬೇಡ. ಮದುವೆ ಓಕೆ. ಮ್ಯಾರೇಜ್. ಮ್ಯಾರೇಜ್ ಬೇಡ. ಬೇರೆ ಮ್ಯಾರೇಜ್ಗೆ. ಓಕೆ, ಮ್ಯಾರೇಜ್. ಹುಡುಗಿರ್ಗೆ ಬೇಡ. ಬೇರೆ ನೆಕ್ಸ್ಟ್ ಲೈನ್. ಅದು ಒಂದೊಂದೇ ಲೈನ್ ಹೇಳ್ಕೊಂಡು ಹೋಗೋರ್ಗೆ ಮ್ಯಾಮ್, ಒಂದೊಂದೇ ಲೈನ್ ಸಿಂಕ್ ಮಾಡಿ ಇಲ್ಲ, ಗೊತ್ತಾಗುತ್ತೆ. ಡ್ಯಾನ್ಸ್ ಏನಾದರೂ ಗೊತ್ತಿದ್ರೆ ಮಾಡಿ. ಹಳೆ ಸಾಂಗ ಹೊಸ ಸಾಂಗ್? ಅದೇ ಸಾಂಗ್ ಅಲ್ಲೇ ಅವ್ನು ಹೇಳ್ತಾವನೆ, ಸ್ಟೆಪ್ಸ್ ಹೇಳ್ತಾನೆ. ಹಳೆ ಸಾಂಗ ಹೊಸ ಸಾಂಗ್? ಹಳೆ ಸಾಂಗ್ ಹೊಸ ಸಾಂಗ್ ಕೇಳ್ತವ್ರೆ. ಹಳೇದೇ ಮ್ಯಾಮ್, ಹಳೇದು. ಉಪೇಂದ್ರ. ಉಪೇಂದ್ರ. MTV ಸುಬ್ಬರಾಜ್. ಆ ಸಾಂಗ್ ಅಲ್ಲೇ ಬರೋದು. ಹುಡುಗಿರ ಕಂಡ್ರೆ ನಂಗೆ ಆಗಲ್ವೇ? ನೆಕ್ಸ್ಟ್ ಲೈನ್ ಏನಾದ್ರು ಹೇಳಿ. ಅದ್ರಲ್ಲಿ ಬೇರೆ ಏನಾದ್ರು? ಅದು ಲವ್ ಫೀಲಿಂಗ್ ಸಾಂಗ ಇಲ್ಲ ಜೋಶ್ ಸಾಂಗ್? ಜೋಶ್ ಆ ಥರ. ಜೋಶ್, ಲವ್ ಫೀಲಿಂಗ್. ಮ್ಯಾಮ್, ಇದು ಅಂದರೆ ಒಂದು ಟೈಮಲ್ಲಿ ತುಂಬ ಟ್ರೆಂಡ್ ಆಗಿತ್ತು ಈ ಸಾಂಗು. ಏನಿಲ್ಲ. ನೆಕ್ಸ್ಟ್ ಡೇ ಏನಂತ ಕೇಳಬೇಕು. ನೆಕ್ಸ್ಟ್ ಡೇ ನಿಂಗೆ ನೆಕ್ಸ್ಟ್ ಡೇ ಏನಂದ್ರೆ, ನಮ್ಮ ಕನ್ನಡ ಆ್ಯಕ್ಟರ್ಸು 3 ಜನ ಆ್ಯಕ್ಟರ್ಸ್ದು ಸಿಗ್ನೇಚರ್ ಮೂವ್ ಮಾಡ್ಬೇಕು ನೀನು. ಅದು ಯಾರು ಅಂತ ಬೇರೆಯವ್ರ ಹತ್ರ ಹೆಸರು ಹೇಳ್ಸ್ಬೇಕು, ಆ್ಯಕ್ಟರ್ ಹೆಸರು. ಇದು ಈಸಿ ಐತೆ, ಮಾಡಿಸ್ಬಿಡ. ಓಕೆ, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಫಸ್ಟ್ ಆ್ಯಕ್ಟರ್ ಬಂದು ನಾನು ಸೆಲೆಕ್ಟ್ ಮಾಡ್ಕೊಂತೀನೋ. ನಾನು ಕೊಡೋದು ನೀನು ಮಾಡಬೇಕು. ಫಸ್ಟ್ ಆ್ಯಕ್ಟರ್ ಬಂದು ರವಿಚಂದ್ರನ್ ಅವರು, ಆಯ್ತಾ?
ಎರಡನೇದು ಬಂದು ಶಂಕರ್ ನಾಗ್ ಅವರು. ಈ ಸ್ವಲ್ಪ ನಿಂಗೆ ಈಸಿ ಆಗಲ್ಲ ಅಂತ ಇಷ್ಟು ಈಸಿ ಕೊಡ್ತಾ ಇದ್ರು. ಅದು ನಿನಗೆ ಬಿಟ್ಟಿದ್ದು. ಮೂರನೇದು ಬಂದು ಓಕೆ ಉಪೇಂದ್ರ ಅಂತ ಹೇಳ್ತಿಲ್ಲ, ಉಪೇಂದ್ರ ಸರ್ದೆ ಮಾಡು. ಬರಿ ಒಳ್ಳು ಆಗೋಯ್ತಲ್ಲೇ. ಓಕೆ ಮಾಡಿ ನೋಡೋದ. ಇದು ಸೇಮ್ ಕಂಡೀಷನೇ, ಒಬ್ರ ಹತ್ರ ಒಂದೇ ಆಕ್ಟರ್ ನೇಮ್ ಮಾತ್ರ ಇಳಿಸ್ಬೇಕು ನೀನು. ಆಯ್ತಾ? ಇದು ಈಸಿ ಐತೆ. ಇದು ನಮ್ಮ ಇಂಡಿಯನ್ಸ್ ಬೇಗ, ನಮ್ಮ ಕನ್ನಡದವರೆಲ್ಲ ಬೇಗ ಟಕ್ ಟಕ್ ಟಕ್. ಬಟ್ ಏನೊಂದು ಕಂಡೀಷನ್ ಅಂದ್ರೆ, ಇನ್ನೊಂದು ಹೋಗಿ ನೀನು ಒಬ್ರ ಹತ್ರ ಅಪ್ರೋಚ್ ಮಾಡ್ತೇವೆ ಅನ್ಕೋ, 30 ಸೆಕೆಂಡ್ಸ್ ಟೈಮ್ ಇರುತ್ತೆ. 30 ಸೆಕೆಂಡ್ಸಲ್ಲಿ ಅವ್ರು ಕಂಡುಹಿಡಿಬೇಕು. ಇದು ಯಾಕೋ ಜಾಸ್ತಿ ಆಯಿತು. ಟ್ರೈ ಮಾಡಾಯ್ತಾ? ಕೇಳು, ಅಪ್ರೋಚ್ ಮಾಡು. ಸರ್ ಎಕ್ಸ್ಕ್ಯೂಸ್ ಮಿ, ನಮಸ್ತೆ, ಒಂದೆರಡು ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ? ಏನೋ ಭಯ ಪಟ್ಕೋತವ್ರೆ. ನೀನು ಹೋಗ್ಬಿಟ್ಟು ಸರ್ ಅಂತ ಹಿಂಗೆ ಹೊಡೆಯಂಗೆ ನಿಂತ್ಕೊಂಡು ಹಂಗಲ್ವೋ ಕೇಳಿದ್ರೆ ಅವ್ರು ಯೂಟ್ಯೂಬ್ಲೆ ಹಾಕ್ಬಿಡ್ತೀವಿ ಅಂತ ಹೇಳ್ತವ್ರೆ. ಅಲ್ಲ, ಹೋಗ್ಬಿಟ್ಟು ಒಂದು ಸ್ವಲ್ಪ ಅಮ್ಮ ಏನಪ್ಪ ಸ್ವಲ್ಪ ಬಗ್ಗಿ ಸರ್ ಒಂದು 7 ನಿಮಿಷ ಮಾತಾಡ್ಬೋದಾ ಈ ಥರ ಮಾತಾಡು. ಹಿಂಗೆ ಹೋಗ್ಲಾ? ಹಂಗೆ ಹೋಗ್ಬಿಡು, ಹಂಗೆ ಮನೆಗೆ ಹೋಗ್ಬಿಡು. ಇವ್ರು ಹಿಂದಿಯವರು, ಟ್ರೈ ಮಾಡಿ ನೋಡೋದ. ನೈರೆ ಕೇಳು, ಸಾಲೆ ಅಂದ್ಬಿಡ್ತಾರೆ ಆಮೇಲೆ, ಯಾಕೆ ಬೇಕು? ಒಂದೆರಡು ನಿಮಿಷ ಮಾತಾಡ್ಬೋದಾ? ನಾನು ಫಸ್ಟ್ ಹೇಳೋ, ನಾನು ಯಾವ ಥರ ಬೆಳಗ್ಗೆ ನೀನು ಕೇಳಿಸ್ಕೊಳ್ಳಿ. ನಿನ್ ಮೇಲೆ ನಾನು ಬೆಳ್ಳಗಾಗಬೇಕು. ಕಪ್ಪಗಿರೋರ್ನೆಲ್ಲ ಕಳ್ಳರು ಅನ್ಕೊಂಡ್ಬಿಟ್ಟವ್ರೆ ಪ್ರಪಂಚದಲ್ಲಿ. ಅವಾಗ ನೀನು ಏನು ಗೊತ್ತ ಹೇಳೋ ಅವ್ರಿಗೆ, ಕಪ್ಪೆ ಯಾವಾಗಲೂ ತಲೆ ಮೇಲೆ ಇರುತ್ತೆ. ಅದನ್ನೆಲ್ಲ ಹೇಳಕ್ಕಾಗುತ್ತಾ? ನಿಲ್ಲಿಸ್ಬಿಟ್ಟು ಅವ್ರು ಮಾತಾಡಕ್ಕೆ ರೆಡಿ ಇಲ್ವೋ? ಆಗ್ಲೇ ಏನೋ ಈಸಿ ಅಂದಲ್ಲ ಮಚ್ಚ, ಕಷ್ಟ ಆಗ್ತಾ ಇದೆಯಾ? ಇದು ಯಾರು ಬರೆದ ಕಥೆಯು? ಕಷ್ಟ ಅದೇ ಬೇಗ ಆಗೋಯ್ತು, ಯಾರು ಬರ್ತಾನೆ ಇಲ್ಲ. ಬೇಗ ಮಾಡು, ಅದಕ್ಕೆ ಹೇಳೋದೆಲ್ಲ ಈಸಿ ಅನ್ಕೊಂಬಾರ್ದು ಅಂತ. ನೋಡು, ಎಲ್ಲ ನಾರ್ತ್ ಈಸ್ಟೇ ಬರ್ತಾವ್ರೆ. ಕನ್ನಡದವ್ರು ಎಲ್ಲಿ ಮನೇಲವ್ರೇನೋ ಸಂಡೆ ಅಂದ್ಬಿಟ್ಟು ಭಯ್ಯ ಆವೋ ಅವಲು ಇರೋ ಒಂದು ನಿಮಿಷ ನೀನೇ ಹೇಳೋ. ಮನ್ಸಾಕ್ಷಿ ಮುಟ್ಕೊಂಡಲ್ಲ, ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ರವಿಚಂದ್ರನ್ ಹತ್ರ ಹಿಂಗ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಹೇಳೋ? ಮುಂಗಾರು ಮಳೆ ಗಣೇಶ್ ತರ ಖಾಲಿ ಇಡ್ತಾರೆ. ಆಕ್ಟರ್ದು ಸಿಗ್ನೇಚರ್ ಮೂವ್ ತೋರಿಸ್ತಾನು. ಆಕ್ಟರ್ ಯಾರಂತ ನೀವು ಗೆಸ್ ಮಾಡ್ಬೇಕು. ನನ್ಗೆ ಏನದ್ರಿಂದ ಏನಿಲ್ಲ, ನನ್ಗೆ ಡೇರ್ ಕಂಪ್ಲೀಟ್ ಆಗುತ್ತೆ. ನನ್ಗೊಂದು ಗಿಫ್ಟ್ ಇದೆ, ನನ್ಗೇನು? ನಾನು ಗೆಸ್ ಮಾಡಿದ್ರೆ ಗೆಸ್ ಮಾಡಿ ವಿಶ್ವಾಸ ಬ್ರೋ. ಸರಿ, ಓಕೆನಾ? ಫಸ್ಟ್ ಒನ್ ಒಬ್ರ ಹತ್ರ ಒಂದೇನಾ? ಒಬ್ರ ಹತ್ರ ಒಂದೇ, ಇವ್ರೊಬ್ರ ಹತ್ರ ಒಂದೇ. ಡೇರ್ ಚಾಲೆಂಜ್ ಇದು. ಓಕೆ. ತುझे देखा तो ये जाना सनम. ಶಾರುಖ್ ಖಾನ್. ಕನ್ನಡ ಅಲ್ಲ, ಕನ್ನಡ. ಶಂಕರ್ ನಾಗ. ಓಕೆ, ಅವ್ರಿಗೆ ಅದು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಬೇರೆ ಮಾಡು, ಬೇರೆ ಆಕ್ಟರ್. ಅದೇ ಬೇರೆ ಆಕ್ಟರ್ಸ್ ನೋಡು. ಉಪ್ಪಿ. ಹಾ, ಕರೆಕ್ಟ್ ಸರ್, ಉಪ್ಪಿ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವ್ರನ್ನ ಕೇಳಿ ಪಕ್ಕ ಕೇಳಿ ಹೆಲ್ಪ್ ಮಾಡ್ತಾರೆ. ನನ್ಗೊಂದು ಡೇಟ್, ಬನ್ನಿ ಅಡ್ಡಿಲ್ಲ. 2 ನಿಮಿಷ ಮಾತಾಡ್ತೀನಿ ನಿಮ್ಮ ಹತ್ರ. ಒಂದು ಡೇಟ್ ಚಾಲೆಂಜ್ ಇದೆ. ನಾನು ಕನ್ನಡ ಆಕ್ಟರ್ದು ಸಿಗ್ನೇಚರ್ ಮೂಲ ನಿಮಗೆ ಮಿಮಿಕ್ ಮಾಡಿ ತೋರಿಸ್ತೀನಿ. ಅದು ಯಾರಂತ ನೀವು ಗೆಸ್ ಮಾಡಬೇಕು. ಜಸ್ಟ್ ಆಕ್ಟರ್ ನೇಮ್ ಹೇಳ್ಬೇಕು ನೀವು ಅಷ್ಟೇ. ಓಕೆ, ಮಾಡಪ್ಪ. ಸ್ಟಾರ್ಟ್ ದ ಸೌಂಡ್, ಆಕ್ಷನ್. ಇನ್ನಿಬ್ಬರೇ ಆಕ್ಟರ್ ಅಷ್ಟೇ ಇರೋದು. ಯಾವ್ದಿದು? ಬೇರೆ ಸೀನ್ ಮಾಡಿ ಮಾಡಿ ತೋರ್ಸು. ಅದು ಎಲ್ಲ ಹೀರೋನು ಸೇವ್ ಮಾಡ್ತಾರಲ್ವಾ? ನೆಕ್ಸ್ಟ್ ಆಕ್ಟರ್ ತೋರ್ಸು ಹೋಗ್ಲಿ. ಶಂಕರ್ನಾಗ. ಕರೆಕ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಗಿಫ್ಟ್ ಕೊಡ್ತೀರಾ? ಏನೋ ಗಿಫ್ಟ್ ಕೇಳ್ತಾರೆ, ಕೊಡೋ. ಪ್ರೀತಿ ವಿಶ್ವಾಸ ಬ್ರೋ, ನೀವು ನಿಮ್ಮ ಆಶೀರ್ವಾದ ಇರ್ಬೇಕು ನಮ್ಮ ಮೇಲೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅದೊಂದು ವಾಕ್ ಮಾಡ್ಬಿಟ್ರೆ ಪಕ್ಕ ಕಂಡುಹಿಡಿತಾರ ಅವರು. ಒಂದ್ಸತಿ ನೀನು ಟ್ರೈ ಮಾಡು. ಒಂದ್ಸತಿ ಆಗಲ್ಲ, ಒಂದ್ ನಿಮಿಷ ಟ್ರೈ ಮಾಡು. ಬಂತಲೋ, ಅಷ್ಟೇ ಬಿಡು, ಆಯ್ತು. ಅಲ್ಲಿ ಇಬ್ರು ಬರ್ತಾರೆ ನೋಡಿ, ಹುಡುಗರು ಪಕ್ಕ ಗೆಸ್ ಮಾಡ್ತಾರೆ. ನೀನು ನಾನು ಅದಕ್ಕೆ ಹೇಳ್ದೆ, ರವಿಚಂದ್ರನ್ನ ಆಂಟಿದಿರ ಹತ್ರ ಹೇಳು, ಅವ್ರು ಗೆಸ್ ಮಾಡ್ತಾರೆ ಅಂತ. ಮೈಕ್ ಹಾಕೋ ಅಲ್ಲಿ, ಕೊಡಿ. ಆಫ್ ಮಾಡಕ್ಕೆ ಹೇಳೋ, ಒಂದೇ ಒಂದು ಸೆಕೆಂಡು. 1 ನಿಮಿಷ ಮಾತಾಡ್ಬೋದಾ? ಕನ್ನಡ ಬರುತ್ತಲ್ಲ, ಪಕ್ಕ ಗೆಸ್ ಮಾಡ್ತಾರೆ. ಮ್ಯಾಮ್ ಕೊಡಿಲಿ. ನಾನು ಕ್ಲೂ ಕೊಡ್ಲಾ ಅವ್ರಿಗೆ? ಏನು ಮಕ್ಕಳಿಗೆ ಇರ್ತೀನಿ ನಾನು. ಮ್ಯಾಮ್, ಇವತ್ತು ಹಂಗೊಂದು ಡೇರ್ ಚಾಲೆಂಜ್ ಕೊಟ್ಟಿದ್ದೀನಿ. ನಮ್ಮ ಕನ್ನಡ ಆ್ಯಕ್ಟರ್ಸ್ದು ಸಿಗ್ನೇಚರ್ ಮೂವ್ ಮಾಡಿ ತೋರಿಸ್ತಾನೆ. ಆ್ಯಕ್ಟರ್ ನೇಮ್ ಏನಂತ ನೀವು ಬರೀ ನೇಮ್ ಹೇಳಿದ್ರೆ ಸಾಕು, ಆಯಿತಾ? ಓಕೆ, ಮಾಡಿ. ನೆಕ್ಸ್ಟ್ ನಾನು ಯಾರಿಗೂ ಅಪ್ರೋಚ್ ಮಾಡಲ್ಲ, ಮಾಡಿ.
ಅವ್ರದ್ದು ಯಾರು ಹೇಳ್ತಾ ಇಲ್ಲ, ಶಾರುಖ್ ಖಾನ್ ಅಂತ ಅವ್ರು. ಕನ್ನಡದವರಾದ್ರೆ ಕನ್ನಡದವ್ರು. ಕನ್ನಡದವರಾದ್ರೆ ಹೇಳ್ತೀವಿ. ಗಣೇಶ ಗಣೇಶ್ ಯಾವಾಗಲೂ ಈ ಥರ ಮಾಡೋರೆ. ಓಕೆ ಮ್ಯಾಮ್, ನಿಮ್ಗೆ ಇನ್ನೊಂದು ಒಂದು ಹಿಂಟ್ ಕೊಡ್ತೀನಿ. ಹಳೆ ಆಕ್ಟರ್ ರೀಕಾಲ್ ಆಗ್ತಾ ಇರಲಿ. ಅಂಬರೀಷ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಂಬರೀಷ್ ಅಲ್ಲ ಮೇಡಮ್, ರಾಜ್ಕುಮಾರ. ಏನು ಮಾಡಲಿ ನಾನು, ಏನು ಹೇಳಲಿ. ರಾಜ್ಕುಮಾರ್ ಸರ್ ಯಾವ ಇದ್ರಲ್ಲಿ ಈ ಥರ ಮಾಡೋರೆ. ಸ್ವಲ್ಪ ಹಿಂದೆ ಹೋಗಿ, ನೀನು ಹೇಳ್ತೀನಿ ಹಿಂದೆ ಹೋಗೋಣ. ಹೇಳು. ಕರಾಟೆ ಕಿಂಗ್ ಶಂಕರ್ ನಾಗ್ ಅಂತ ಮಾಡ್ತಾರೆ. ಅವ್ರೊಬ್ರು ಹೆಸರು ಬಿಟ್ಟು ಎಲ್ಲರ ಹೆಸರು ಹೇಳ್ತಾವ್ರು. ವಾಕಿಂಗ್ ಸ್ಟೈಲ್ ಮಿಕ್ಸ್ ಮಾಡ್ಕೊಂತ ಇದೀವಿ. ಅದಕ್ಕೆ ಗೊತ್ತಾಗ್ತಿಲ್ಲ ನಮಗೆ. ಸ್ವಲ್ಪ ಕ್ಯಾಮ್ರಾ ಅಲ್ಲಿ ಆ ಕಡೆ ಫೇಸ್ ಮಾಡ್ಕೊಂಡು ಮಾಡಪ್ಪ. ಅವ್ರು ಇದೊಂದು ಮಾಡ್ತಾರೋ ಚೆನ್ನಾಗಿ. ಗೊತ್ತಾಗ್ತಿಲ್ಲ. ಮತ್ತೆ ಮಾಡಿ. ಸ್ವಲ್ಪ ಲೋ ಅದೊಂದು ವಾಕಿಂಗ್ ಸ್ಟೈಲ್ ಹೇಳ್ಕೊಡ್ತಾರೆ, ಟ್ರೈ ಮಾಡ್ಕೊಂಡು. ಅದು ನನಗೆ ಬರ್ತಾ ಇಲ್ಲ, ನಾನು ಟ್ರೈ ಮಾಡಿದೆ. ನಾನು ಕನ್ನಡದವ್ರು ಇಷ್ಟ ಕೆಟ್ಟಾಗ ಯಾರು ಮಾಡಲ್ಲ ಅನ್ಸುತ್ತೆ. ಕನ್ನಡ ಆಕ್ಟರ್ಸ್ ಯಾರು ಇಷ್ಟ ಕೆಟ್ಟಾಗ ಮಾಡಲ್ಲ ಅನ್ಸುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮ್ಯಾಮ್, ಇವತ್ತು ಮಾತಾಡೋಂಥದ್ದು ಏನಿಲ್ಲ, ಸಿಂಪಲ್. ಏನು ಗೊತ್ತಾ, ಇವ್ನು ಒಂದು ಡೇರ್ ಚಾಲೆಂಜ್ ಕೊಟ್ಟಿದ್ದೀನಿ ನಾನು. ನಮ್ಮ ಕನ್ನಡ ಆ್ಯಕ್ಟರ್ಸ್ದು ಸಿಗ್ನೇಚರ್ ಮೂವ್ ಮಾಡಿ ಅದನ್ನ ಬೇರೆಯವ್ರ ಹತ್ರ ಗೆಸ್ ಮಾಡಿಸ್ಬೇಕು ನೇಮ್ ಅಂತ. ನೀವು ಒಂದು ಸಿಗ್ನೇಚರ್ ಮೂವ್ ಮಾಡ್ತಾನೆ, ಆ್ಯಕ್ಟರ್ ನೇಮ್ ಹೇಳ್ಬೇಕು ಅಷ್ಟೇ ನೀವು. ಹಾಂ, ಯಾಕೆ ಮ್ಯಾಮ್ ಅಷ್ಟು ಇದಾಗಿದೆ ಏನಾಯ್ತು ಮ್ಯಾಮ್? ನಾನು ಅವ್ನು ಮಾಡ್ತಾನೆ, ನೀವು ಆ್ಯಕ್ಟರ್ ನೇಮ್ ಹೇಳಿ ಅಷ್ಟೇ, ಇನ್ನೇನೂ ಇಲ್ಲ. ಓಕೆನಾ? ಒಂದೇ ಒಂದು ಲಾಸ್ಟ್ ಒನ್ ಗೆದ್ರೆ ನನಗೆ ಗೆಲ್ಲಿಸ್ಬಿಡ್ತೀನಿ. 3 ಜನಕ್ಕೆ ಕೊಟ್ಟಿದೆ, ಇಬ್ರು ಮಾಡಿದೆ, ಇನ್ನೊಬ್ರು ಬ್ಯಾಲೆನ್ಸ್ ಇದೆ. ನೀವು ಗೆದ್ರೆ ನಾನು ಗೆದ್ದಂಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಗೇನು ಸಿಗಲ್ಲ, ನೀವು ಗೆದ್ರೆ. ಪ್ರೀತಿ ವಿಶ್ವಾಸಮ್ಮ. ಓಕೆ, ರೆಡಿನಾ? ಹಾಂ, ಅದಕ್ಕೆ ಸ್ವಲ್ಪ ಮುಂದೆ ಬಾ ಮ್ಯಾಮ್. ನಾನೇ ಕ್ಲೂ ಕೊಡ್ತಾ ಇದ್ದೀನಿ, ಓಲ್ಡ್ ಆ್ಯಕ್ಟರು. ನಾನು ಹೇಳ್ತಿದ್ದೆ ಮ್ಯಾಮ್, ಅವ್ನು ಮಾಡ್ತಿರೋದು ಒಂದು ಓಲ್ಡ್ ಆ್ಯಕ್ಟರ್ ಅವರು, ಆಯ್ತಾ? ಅವ್ರು ಸಿಗ್ನೇಚರ್ ಮೂವ್ ಮಾಡ್ತಾರೆ, ನೀವು ಕಂಡು ಹಿಡೀರಿ, ಆಯ್ತಾ? ರೆಡಿ? ಓಕೆನಾ? ಕನ್ನಡ ಆಕ್ಟರ್. ಹಾಂ, ಕನ್ನಡ ಆ್ಯಕ್ಟರ್ಸ್. ಮತ್ತೆ ಮಾಡಿ. ಆ ಮೂವ್ಮೆಂಟ್ ಮಾಡೋದು ಕಂಡು ಹಿಡಿತಾರೆ ಪಕ್ಕ. ಹಿಂದೆ ಒಂದು ಹೇಳಿದ್ದೆ ಅಲ್ಲಿ ಹೋಗ್ಬೇಕು. ಅವ್ರು ಹೋಗ್ತಾವ್ರೆ. ಮತ್ತೆ ಸೆಂಟ್ರಲ್ ನಿಂತ್ಕೋ, ಕರೆಕ್ಟಾಗಿರುತ್ತೆ. ಅಲ್ಲ ಗಣೇಶ. ಗಣೇಶ್ ಈ ಥರ ಮಾಡ್ತಾರ? ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ. ಅಲ್ಲ, ಅರೌಂಡ್ ಅದೇ ಜನರು. ಅವ್ರು ಹೆಂಗ್ ಮಾಡಿದ್ರು ಹಂಗೆ. ರವಿಚಂದ್ರನ. ಬೆಳಗ್ಗೆಯಿಂದ ಯಪ್ಪ ಎಲ್ಲಿದ್ರಿ ನೀವು? ಅವಾಗಲೇ ಬರ್ಬೇಕು. ಅವ್ರ ನಾರ್ಮಲ್ ಆಗಿ ಸ್ಟೆಪ್ ಅದೇ ಅಲ್ವಾ? ಒಂದು 10 ನಿಮಿಷ ಮುಂಚೆ ಬಂದಿದ್ರೆ ಮಾನ ಮರ್ಯಾದೆ ಉಳಿದಿರೋದು. ಯಾರಿಂದ? ನಾನು ಕ್ಲೂ ಕೊಟ್ಟಿದ್ದೆ, ಗೆದ್ದಿದ್ದೀನಿ. ಬರಲ್ಲ ಮ್ಯಾಮ್, ಹಂಗೆಲ್ಲ ಹೇಳ್ಬೇಡಿ ಮ್ಯಾಮ್. ನೀವು ನಾನು ಮಾಡಿದ್ದೀನಿ, ಕಷ್ಟಪಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೀನಿ ಸೈಡಲ್ಲಿ ನಿಂತ್ಕೊಂಡು. ಈ ಲೆಕ್ಕಕ್ಕೆ ಬರಲ್ಲ ಅವ್ರು ಹೇಳ್ಬಿಟ್ರು. ನಂಗೆ ಕ್ಲೂ ಕೊಟ್ಟಿದ್ದಕ್ಕೆ ನನಗೆ ಮ್ಯಾಮ್ ಇಲ್ಲ 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 ಅಂತ ಹೇಳಿ ಮ್ಯಾಮ್. ನಾನಲ್ವಾ, ಅವ್ರು ಮಾಡೋದಕ್ಕೆ ತಾನೇ ನಂಗೆ ಗೊತ್ತಾಗಿತ್ತು. ಕನ್ಸಿಡರ್ ಮಾಡ್ಲಾ ಬೇಡ? ಮಾಡಿ. ಮಾಡ್ಲಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಶಬಾಷ್, ನೀಟ್ ಆಗ್ಬಿಡ್ತು. ಓಕೆ, ಬಾಯ್. ಕಂಗ್ರ್ಯಾಚುಲೇಷನ್ ಎಲ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆ, ನಿಮಗೆ ಲಾಸ್ಟ್ ಆ್ಯಂಡ್ ಫೈನಲ್ ಡೇರು ಏನಂದರೆ, ಇವಾಗ ನಾನು ನಿಂಗೆ ಒಂದು ಪ್ರಾಡಕ್ಟ್ ಕೊಡಿಸ್ತೀನಿ. ಆ ಪ್ರಾಡಕ್ಟು ಅದಕ್ಕೆ ಮೇಲೆ ಲಾಭ ಇಟ್ಕೊಂಡು ನೀನು ಆ ಪ್ರಾಡಕ್ಟ್ನ ಮಾರಬೇಕು, ಆಯಿತಾ? ಎಕ್ಸಾಂಪಲ್ 10 ರೂಪಾಯಿ ಕೊಡಿಸಿದ್ರೆ ನೀನು ಅದನ್ನ 20 ರೂಪಾಯಿ 30 ರೂಪಾಯಿಗೆ ಮಾರಬೇಕು. ಅದು ನೀನು ಹುಡುಗಿರಿಗೆ ಮಾರಬೇಕು, ಆಯ್ತಾ? ಯಾವ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬೆಳಗ್ಗೆಯಿಂದ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇದನ್ನ ಆ ಪ್ರಾಡಕ್ಟ್ನ ನೀನು ಹುಡುಗಿರಿಗೆ ಮಾರಬೇಕು, ಆಯ್ತಾ? ಓಕೆ, ಹುಡುಗಿರಿಗೆ ಇಷ್ಟ ಆಗಿರೋ ತರ ಪ್ರಾಡಕ್ಟ್ ನೀನ್ ನನಗೆ ಕೊಡಿಸ್ಬೇಕು. ನಾನು ಕೊಡ್ಸೋದು ನೀನು ಮಾರಬೇಕು. ಇದನ್ನ ಕೊಡಿಸ್ಬಿಡು, ಹುಡುಗಿರಿಗೆ ಮಾರ ಅಂತ ಹೇಳಿದ್ರೆ ನಾನು ಕೊಡ್ಸೋದ ನೀನು ಮಾರಬೇಕು, ಆಯ್ತಾ? ಬಾ, ಕೊಡಿಸ್ತೀನಿ ಪ್ರಾಡಕ್ಟ್. ಇದನ್ನು ಟ್ರೈ ಮಾಡೋಣ. ಚೆನ್ನಿಸ್ಕೊಳು. ಇರು, ನಾನು ಕೊಡ್ಸೋದು ನೀನು ತೊಗೊಬೇಕಿರು. ನೋಡ್ತಾ ಇದ್ದೀನೋ. ಚೆನ್ನಾಗಿದೆ. ಅದೆಲ್ಲ ನೀನು ಹೇಳಿ ನಾನು ಕೊಡ್ಸೋಕ್ಕಾಗಲ್ಲ. ನಾನು ಕೊಡ್ಸೋದು ನೀನು ಮಾರಬೇಕು. ಗಾಡಿ ಏನು ಬೆಲೆ ಕೊಡಿಸ್ಬಿಡು. ಅಣ್ಣ, ಇದೆಷ್ಟು ಅಣ್ಣ? ಕೀ ಚೈನ್ ಅಲ್ಲ ಇದು? 60. ಡಿಸ್ಕೌಂಟ್ ಮಾಡಿ ಕೊಡಿ ಅಣ್ಣ. ಡಿಸ್ಕೌಂಟ್ ಎಲ್ಲ ಬೆಸ್ಟ್ ಪ್ರೈಸ್ ಕೊಡಿ ಅಣ್ಣ, ಡಿಸ್ಕೌಂಟ್ ಮಾಡಿ ಅಂತ ಆತಿಲ್ಲ.
ಒಂದು ಕೊಡಿ ಅಣ್ಣ ಸಾಕು. ಬ್ಲ್ಯಾಕ್ ಕೊಡಿ, ಪಿಂಕ್ ಕೊಟ್ಟರೆ ಬೇಗ ಮುಗ್ದೋಗ್ಬಿಡುತ್ತೆ ಚಾಲೆಂಜ್. ಸೊ ಕ್ಯೂಟ್ ಆಗಿರೋದು ನೋಡೋಣ ಇರೋ ಫೇಸ್. ಬೇಡ, ನಾನು ಕೊಡ್ಸೋದು ನೀನು ಮಾರಬೇಕು. ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಒಂದು ನಿಮಿಷ ಒಂದೇ ಒಂದು ನಿಮಿಷ ಆಯ್ತು ನೋಡಿ, ಚೆನ್ನಾಗಿದೆ. ಬೇಡ, ಇದನ್ನೇ ಮಾರು. ಓಕೆ, ಎಷ್ಟಣ್ಣ ಇದು? 60. ಫೋನ್ಪೇ ಮಾಡ್ತೇನೆ. ಇದನ್ನ ಇವಾಗ ಯಾರು ತಗೊಂತಾರೋ ಅವ್ರು ಅದೃಷ್ಟವಂತರು. ಅವ್ರಿಗೆ ಲೈಫಲ್ಲಿ ಯಾವತ್ತೂ ಸಿಗದಿರೋ ಅಷ್ಟು ಲಕ್ ಸಿಗುತ್ತೆ ಇನ್ಮೇಲೆ. ಇದನ್ನ ತಗೊಂಡು ಇವನ ಐಡಿನ ಟ್ಯಾಗ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ. ಇರಿ ಅಂತ ಹೇಳಂಗಿಲ್ಲ ಗೈಸ್. ನಾನು ಈ ಪ್ರಾಡಕ್ಟ್ ತೊಗೊಂಡಿದ್ದು ಈ ಪ್ರೈಸ್ಗೆ. ಸೊ 50 ರೂಪಾಯಿಗೆ ನಾನು ಕೊಟ್ಟು ತೊಗೊಂಡಿರೋದು. ಇದನ್ನ ಇವನು 50 ರೂಪಾಯಿಗಿಂತ ಹೆಚ್ಚಾಗಿ ಮಾರಬೇಕು. ನೋಡೋದು ಹೆಂಗೆ ಮಾಡ್ತಂತ. ಈ ಚಾಲೆಂಜ್ ನಾನು ಸ್ಪೆಷಲಿ ಇವನಿಗೇನು ಕೊಟ್ಟಿದ್ದೆ ಅಂದರೆ, ಇವನು ವರ್ಕ್ ಮಾಡೋದು ಬಂದು ಮಾರ್ಕೆಟಿಂಗ್ ಫೀಲ್ಡಲ್ಲೇ. ಅದಕ್ಕೆ ನೋಡೋದು ಇವನು ಮಾರ್ಕೆಟಿಂಗ್ ಸ್ಕಿಲ್ ಹೆಂಗಿದೆ ಅಂತ. ನೋಡಪ್ಪ, ಮಾಡ್ತೀನಿ. ಅದು ಹುಡುಗಿರಿಗೆ ಮಾರ್ಬೇಕು ನೀನು. ಇದು ಸ್ವಲ್ಪ ಟಫ್ ಇದೆ. ತೋರಿಸು ಮಾರ್ಕೆಟಿಂಗ್ ಸ್ಕಿಲ್ ತೋರಿಸು ನಿಂದು. ಮ್ಯಾಮ್ ನಮಸ್ತೆ, ಒಂದೇ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೀನು ಹಿಂಗೆ ಹೋಗ್ತಾ ಇರ್ಬೇಕು. ಬೊಂಬೆ ಅಂಗಡಿ ಮುಂದೆ ನಿಂತ್ಕೊಂಡಿದ್ದೀನಿ, ಇಟ್ಕೊಂಡಿದ್ರೆ ಬೊಂಬೆ ಮಾರೋನು ಅನ್ಕೊಂಡ್ಬಿಡ್ತಾರ. ಬಾರೋ ಮುಂದೆ ಹೋಗೋಣ. ತುಂಬ ಡಿಲೇ ಮಾಡ್ತಾ ಇದೆಯಾ? ಇಲ್ಲ, ನಿನಗೆ ಕೇಳಿಸ್ಕೊ, ಇಲ್ಲಿ ಈ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಇವಾಗಲಿಂದ ನಿಂಗೆ ಟೈಮ್ ಸ್ಟಾರ್ಟು. 5 ನಿಮಿಷ ಟೈಮು. 5 ನಿಮಿಷದಲ್ಲಿ ನೀನು ಸೇಲ್ ಮಾಡಬೇಕಿದ್ದ, ಆಯಿತಾ? 5 ನಿಮಿಷ ಟೈಮ್, ಹೋಗಿ ಮಾರು. ಮ್ಯಾಮ್ ನಮಸ್ತೆ, ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡ್ಬೋದಾ? ಕನ್ನಡ ಬರೋದು ನಿಮಗೆ ಬರುತ್ತಲ್ಲ? ನಿಮಗೆ ಕನ್ನಡ ಬರುತ್ತಲ್ಲ? ತೊಗೊಳಲ್ಲ ಅವ್ರು, ಪಕ್ಕ ತೊಗೊಳಲ್ಲ. ಸರ್ ನಮಸ್ತೆ. ಮ್ಯಾಮ್ ನಮಸ್ತೆ, ಒಂದು 2 ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ? ಹೇಳಿ, ನಾನು ತೊಗೊಳಲ್ಲ ಅಂತ. ಅಲ್ಲ, ಎಕ್ಸ್ಪೀರಿಯನ್ಸ್ ಅದು. ನಂಗೆ ಯಾವಾಗಲೂ ಗೊತ್ತವ್ರು ಆ ಪ್ರಾಡಕ್ಟ್ ತೊಗೊಳಲ್ಲ ಅಂತ. ಸ್ಟ್ರಗ್ಲಿಂಗ್ ಏಜು ಇದು. ಪ್ರಾಡಕ್ಟ್ ಇಲ್ಲ, ಫಸ್ಟ್ ಆಫ್ ಆಲ್ ನನ್ನ ಹತ್ರ ಮಾತಾಡೋದು ಇಲ್ಲ ಅಂತ ನಂಗೆ ಗೊತ್ತದು. ಇವ್ರಿಗೆ ಅಪ್ರೋಚ್ ಮಾಡ್ತಾರೆ ನೋಡಿ, ಇವರು ತೊಗೊಳಲ್ಲ ಅಂದರೆ. ಭಯ ಪಡ್ಬೇಡ, ಧೈರ್ಯವಾಗಿ ಮಾರು. ನಾನು ಹಿಂದ್ಗಡೆ ನಾನು ಇದೀನಿ, ಧೈರ್ಯವಾಗಿ ಮಾರು. ಮಾರೋದಕ್ಕೆ ಜನ ಬರಬೇಕು. ಇದನ್ನ ಯಾರು ತಗೊಂತಾರೋ ಅವ್ರು ತುಂಬ ಲಕ್ಕಿ ಪರ್ಸನ್ ಅಂತ ಹೇಳಿದ್ರು. ಆ ಲಕ್ಕಿ ಪರ್ಸನ್ ಯಾರಂತ ನಾನೇ ಹುಡುಕ್ಬೇಕು ಇವಾಗ. ಅಯ್ಯೋ ದೇವರೇ, ನೀನು ಇದ್ದರೆ. ಎಕ್ಸ್ಕ್ಯೂಸ್, ಒಂದೇ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಒಂದೇ ಒಂದು ನಿಮಿಷ. ನನಗೊಂದು ಡೇರ್ ಕೊಟ್ಟಿದ್ದಾನೆ ನನ್ನ ಫ್ರೆಂಡು. ಒಂದೇ ಒಂದು ನಿಮಿಷ ಮ್ಯಾಮ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅವನೇನು ಹೇಳ್ತಾನೆ. ಒಂದೇ ಒಂದು ಡೇರ್ ಕೊಟ್ಟಿದ್ದಾನೆ. ಇದನ್ನ ನಾನು ಒಂದು ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದಾನೆ. ನಾನು ನಿಮ್ಮ ಹತ್ರ ಇದನ್ನ ಇನ್ನೊಂದು ಪ್ರೈಸಿಗೆ ನಾನು ನಿಮ್ಮ ಹತ್ರ ಸೇಲ್ ಮಾಡಬೇಕು. ನೀವು ಸೇಲ್ ಮಾಡಿದ್ರೆ ಡೇರಲ್ಲಿ ನಾನು ವಿನ್ ಆಗ್ತೀನಿ. ನೀನು ನಂಗೆ ಹೆಲ್ಪ್ ಮಾಡೋ ಥರ ಆಗುತ್ತೆ. ಏನೋ ಅರ್ಥ ಆಗಲಿಲ್ಲ ನನಗೆ. ಮ್ಯಾಮ್ ಹೆಂಗೆ ಗೊತ್ತಾ, ಅದನ್ನ ಅವನು ಒಂದು ಪ್ರೈಸಿಗೆ ತೊಗೊಂಡಿದ್ದ. ಒಂದು ಪ್ರೈಸಿಗೆ ನಾನು ಬೈ ಮಾಡಿದ್ದೀನಿ. ಇದನ್ನ ನಾನು ಅದಕ್ಕಿಂತ ಜಾಸ್ತಿ ಒಂದು ಪ್ರೈಸಿಗೆ ಜಾಸ್ತಿಗೆ ಮಾಡಿದ್ರೆ ಈ ಡೇರಲ್ಲಿ ನಾನು ವಿನ್ ಆಗ್ತೀನಿ. ನಾನು ಹೆಲ್ಪ್ ಮಾಡೋ ಥರ ಆಗುತ್ತೆ. ನಾನು ಮಾರ್ಬೇಕಾ? ನಾನು ನಿಮಗೆ ಮಾಡ್ತೀನಿ, ನೀವು ತಗೊಬೇಕು. ಓಕೆ, ಪ್ರೈಸ್ ಹೇಳಿ ಅವ್ರಿಗೆ. ಪ್ರೈಸ್ ಏನು? ಪ್ರೈಸ್ ಹೇಳಾ? 70 ರೂಪೀಸ್. ನೀವು ಬಾರ್ಗಿಂಗ್ ಮಾಡಿ, ನಾರ್ಮಲ್ ನೀವು ಬಾರ್ಗಿಂಗ್ ಮಾಡಿ. 70. 20 ಕೊಡ್ತೀನಿ.
ತಗೊಂಡಿರೋದಕ್ಕೆ ನನ್ನ ಮನೆಗೆ ಕಳಿಸ್ಬಿಡ್ತಾನೆ ಅವನು. ಆಯ್ತು ಹೋಗು ಅಂತ ಇಷ್ಟೊತ್ತು ಕಷ್ಟಪಟ್ಟಿದ್ದೀನಿ. ನೀವು ಇದೊಂದು ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ನಾರ್ಮಲ್ ಸ್ಟ್ರೀಟಲ್ಲಿ ಹೆಂಗೆ ಬಾರ್ಗಿಂಗ್ ಮಾಡ್ತೀರಾ ಹಂಗೆ ಬಾರ್ಗಿಂಗ್ ಮಾಡಿ. ಫ್ರೆಂಡಿಗೆ ಕೊಡ್ಬೋದು ಕೊಡಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇಂಟಿಗೆಲ್ಲ ಆಗಲ್ಲ ನಾನು, ಇಂಟಿಗೆಲ್ಲ ನಾವು ಕೊಡೋಕ್ಕೆ ಆಗಲ್ಲ. ನೀವು ನೋಡಿ ನಾನೇ ಇವಾಗ ಒಂದು ಪ್ರೈಸಿಗೆ ಬೈ ಮಾಡಿದ್ದೀನಿ, ನೀವು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇರಬೇಕಲ್ವಾ. ಇದೇ ಮಲ್ಲೇಶ್ವರಂ ಇಲ್ಲೆಲ್ಲ ಚೀಪಾಗೆ ಸಿಗುತ್ತೆ. ಅದು ಇದು ಚೀಪಾಗಿ ಸಿಕ್ಕಿಲ್ಲ ಮ್ಯಾಮ್. ಇದರಲ್ಲಿ ನನ್ನ ಲೈಫ್ ಇದೆ, ನಂದು ಇವತ್ತಿನ ಎಫರ್ಟ್ ಇದೆ. ಲೈಫು ಇಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ಎಲ್ಲಾನು ಕ್ಯೂಟ್ ಆಗಿ ಇರೋದು. ಇಲ್ಲ ಇದು ತುಂಬಾ ಕ್ಯೂಟ್ ನಂಗೆ ಆಗಿದೆ. ಟೈಮ್ ಆಗುತ್ತೆ ಸರ್, ನಾನು ಶಾಪ್ ಒಂದೇ ಒಂದು ಇಲ್ಲ ಸರ್ ಪ್ರೈಸ್. ಇಲ್ಲ ನಂಗೆ ಶಾಪಿಂಗ್ ಹೋಗ್ಬೇಕು. ಮ್ಯಾಮ್ ನಮಸ್ತೆ, ಒಂದು 2 ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ? ಮ್ಯಾಮ್ ಅದ್ರ 2 ನಿಮಿಷ ಮಾತಾಡ್ಬೋದು, ಏನಂತ ಕೇಳಿಸ್ಕೊಳ್ಳಿ. ಇಷ್ಟ ಆದರೆ ಮಾತಾಡಿ, ಇಲ್ಲ ಫೈನ್ ಬೇಡ. ಕೊಡಿಲಿ ಒಂದು ನಿಮಿಷ ಕೊಡ ಇಲ್ಲಿ. ಮ್ಯಾಮ್ ಹಾಯ್, ನಮಸ್ತೆ. ನನ್ನ ಹೆಸರು ಚೇತನ್ ಅಂತ. ಸೈಡಿಗೆ ಬಾ ಸ್ವಲ್ಪ. ಮ್ಯಾಮ್ ಏನಂದರೆ ಇವತ್ತು ನಾನು ನಿನಗೊಂದು ಡೇರ್ ಚಾಲೆಂಜ್ ಕೊಟ್ಟಿದ್ದೆ. ಏನಂದರೆ ಈ ಪ್ರಾಡಕ್ಟ್ನ ನಾವು ಒಂದು ಪ್ರೈಸ್ ಕೊಟ್ಟು ತೊಗೊಂಡಿದ್ದೀವಿ. ಆ ಪ್ರೈಸ್ಗಿಂತ ₹1 ಜಾಸ್ತಿ ಮಾರು ಅಂತ. ಏನಂದರೆ ಈ ಇದನ್ನ ನಾವು ₹60 ಕೊಟ್ಟು ತೊಗೊಂಡಿದ್ದೀವಿ. ಅಟ್ಲೀಸ್ಟ್ ನೀವು ₹70 ಕೊಟ್ಟು ತೊಗೊಂಡ್ರೆ ಒಂದು ಯೂಸ್ ಆಗುತ್ತೆ ಮ್ಯಾಮ್. ಅಷ್ಟೇನೆಂತ ಇಲ್ಲ. ಹಾಂ ಮ್ಯಾಮ್ 70, ₹10 ಜಾಸ್ತಿ ಅಷ್ಟೇ, ಇನ್ನೇನಿಲ್ಲ. ನೋಡು ಮ್ಯಾಮ್ ತೊಗೊತವ್ರೆ, ಈ ಥರ ಅಪ್ರೋಚ್ ಮಾಡಬೇಕು. ತೊಗೊಳ್ಳಿ ಮ್ಯಾಮ್. ಮ್ಯಾಮ್ ಏನಿಲ್ಲ ಮ್ಯಾಮ್, ಇವತ್ತೊಂದು ನಮಗೊಂದು ಡೇರ್ ಚಾಲೆಂಜ್ ಇದೆ. ಏನಂದರೆ ಈ ಪ್ರಾಡಕ್ಟ್ನ ನಾವು ಜಸ್ಟ್ 60 ಕೊಟ್ಟು ತೊಗೊಂಡಿದ್ದೀವಿ. ಇದನ್ನ ಒಂದು ₹10 ಲಾಭ ಇಟ್ಕೊಂಡು ಮಾರಬೇಕು. ಜಸ್ಟ್ ನಾವು ₹70 ಮಾಡ್ತಾಯಿದ್ವಿ. ಇದೊಂದು ತೊಗೊಂಡ್ರೆ ಯೂಸ್ ಆಗುತ್ತೆ ಮ್ಯಾಮ್, ಇನ್ನೆಂತ ಇಲ್ಲ. ಈ ಥರ ಅಪ್ರೋಚ್ ಮಾಡಿದ್ರೆ ತೊಗೊತಾರೆ ಅವಾಗ. ಮ್ಯಾಮ್ ನೀವು ಮನ್ಸು ಮಾಡಿದ್ರಿ ಪ್ಲೀಸ್, ತೊಗೊಂಡ್ರೆ ಯೂಸ್ ಆಗಿಬಿಡುತ್ತೆ. ಇದೊಂದೇ ಒಂದು, ಇನ್ನೆಂತ ಇಲ್ಲ. ನೋಡಿ ತೊಗೊತವ್ರೆ, ಹಿಂಗೆ ಮಾಡಿದರೆ ಆಗಲೇ ಮುಗ್ದೋಗಿ. ತೊಗೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೆರಿ ಸ್ಮಾರ್ಟ್. ಅಷ್ಟೇ. ಬಟ್ ಅದು ನಮ್ಮ ಹತ್ರ ಚೇಂಜ್ ಇಲ್ಲ. ಚೇಂಜ್ ಕೊಡ್ತೀನಿ ಮ್ಯಾಮ್, ಇಲ್ಲ ಫೋನ್ಪೇನೂ ಮಾಡ್ಬೋದು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಈ ಚಾಲೆಂಜ್ ನಾನು ಕೊಟ್ಟಿದ್ದು ಇವನಿಗೆ ಮ್ಯಾಮ್. ಇವನು ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾನೆ, ಇವನೇ ಸೆಲ್ ಮಾಡಲಿ ಅಂತ. ತೋರಿಸ್ಬಿಡಿ ಮ್ಯಾಮ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಕೊಟ್ಟು ಚಾಲೆಂಜ್ ಅದೊಂದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅವನಿಗೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಫಸ್ಟ್ ಟೈಮ್ ಇವನು ಕ್ಯಾಮ್ರಾ ಮುಂದೆ ಬಂದು ನಾನು ಕೊಡ್ತಾ ಇರೋ ಡೇರ್ ಎಲ್ಲ ಮಾಡ್ತಿರೋದು. ಸೊ ಫಸ್ಟ್ ಟೈಮ್ ಅಲ್ಲ, ಅವನು ಸ್ವಲ್ಪ ಪ್ಯಾನಿಕ್ ಆಗಿದ್ದಾನೆ. ಓಕೆ, ಕನ್ಸಿಡರ್ ಮಾಡೋದ. ಆ ಲಾಸ್ಟ್ ಪ್ರಾಡಕ್ಟ್ ನಾನು ಮಾಡಿದೆ, ಮತ್ತು ಈ ಕಾನ್ಸೆಪ್ಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿ ಮತ್ತೆ ನಾವು ಪಾರ್ಟ್ 2 ಕರ್ಕೊಂಬರ್ಬೇಕಂದ್ರೆ ಜಸ್ಟ್ ಕಮೆಂಟಲ್ಲಿ ಪೊಲಾಡ್ ಅಂತ ಕಮೆಂಟ್ ಮಾಡಿ ಸಾಕು. ನೆಕ್ಸ್ಟ್ ಡೇರ್ ಚಾಲೆಂಜ್ಗೆ ಇನ್ನೂ ತುಂಬ ಸ್ವಲ್ಪ ಪ್ರಿಪೇರ್ ಆಗಿ ಬರ್ತಾನೆ ಅವಾಗ. ಸೊ ನೋಡೋಣ ಗೈಸ್, ನೆಕ್ಸ್ಟ್ ಚಾಲೆಂಜಲ್ಲಿ ನಾನು ಇರ್ತೀನಿ, ಇವನು ಇರ್ತಾನೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಬಾಯ್.